ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಭಗವಂತನು ದೇವಕಿಯ ಗರ್ಭವನ್ನು ಪ್ರವೇಶಿಸಿದುದು ದೇವತೆಗಳಿಂದ ಗರ್ಭಸ್ತುತಿ ಎಂಬ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕರು ಹೇಳುತ್ತಾರೆ, ಪ್ರಲಂಬ ಬಕಚಾಣೂರ ತೃಣಾವರ್ತ ಮಹಾಶನೈಹಿ ಮುಷ್ಟಿಕಾರಿಷ್ಟ ದ್ವಿವಿಧ ಪೂತನಾ ಕೇಶಿಧೇನುಕೈಃ ಅನ್ಯೈಶ್ಚಾಸುರ ಭೂಪಾಲೈರ್ ಬಾಣಭೌಮಾದಿಭಿರ್ಯುತಃ ಯದೂನಾಂ ಕದನಂ ಚಕ್ರೆ ಬಲಿ ಮಾಗಧ ಸಂಶ್ರಯಃ. ಮಗಧಾಧಿಪತಿಯಾದ ಜರಾಸಂಧನ ಆಶ್ರಯವನ್ನು ಪಡೆದುಕೊಂಡಿದ್ದ ಬಲಿಷ್ಠನಾಗಿದ್ದ ಕಂಸನು ಪ್ರಳಂಬಾಸುರ, ಬಕಾಸುರ, ಚಾಣೂರ, ತೃಣಾವರ್ತ, ಅಘಾಸುರ, ಮುಷ್ಟಿಕ, ಅರಿಷ್ಟಾಸುರ, ದ್ವಿವಿಧ, ಪೂತನ, ಕೇಶಿ, ಧೇನುಕ, ಬಾಣಾಸುರ, ಭೌಮಾಸುರ ಇವರೇ ಮೊದಲಾದ ಮಹಾಸುರರ ಸಹಾಯವನ್ನು ಪಡೆದು ಯದುವಂಶೀಯರನ್ನು ಪದೇ ಪದೇ ಪೀಡಿಸತೊಡಗಿದನು. ಹಾಗೆ ಪೀಡಿಸಲ್ಪಡುತ್ತಿದ್ದ ಯಾದವರು ಭಯಭೀತರಾಗಿ ಕುರು, ಪಾಂಚಾಲ, ಕೇಕಯ, ಶಾಲ್ಬ, ವಿದರ್ಭ, ನಿಷಧ, ವಿದೇಹ, ಕೋಸಲ ಇವೇ ಮೊದಲಾದ ದೇಶಗಳಿಗೆ ವಲಸೆ ಹೋದರು. ಹಾಗೆ ವಲಸೆ ಹೋಗಲಾರದ ಕೆಲವರು ಬಹಿರಂಗದಲ್ಲಿ ಕಂಸನಿಗೆ ಭಕ್ತಿಯನ್ನು ತೋರಿಸುತ್ತಾ ಅವನ ಸೇವೆಯಲ್ಲಿ ನಿರತರಾಗಿದ್ದರು. ಯಾವುದೇ ಗರ್ಭದಲ್ಲಾದರೂ ತನ್ನನ್ನು ಸಂಹರಿಸಲು ಭಗವಂತನು ಅವತರಿಸಬಹುದು ಎಂಬ ಶಂಕೆಯಿಂದ ಕಂಸನು ಅನುಕ್ರಮವಾಗಿ ದೇವಕಿಯ 6 ಮಕ್ಕಳನ್ನು ಕೊಂದು ಹಾಕಿದನು. 7ನೆಯ ಗರ್ಭವು ಮಹಾವಿಷ್ಣುವಿನ ಅಂಶನಾದ ಅನಂತಶೇಷನ ದಿವ್ಯ ಧಾಮವಾಗಿ ಪರಿಣಮಿಸಿತು. ಅನಂತಾತ್ಮಕವಾದ ಆ ಗರ್ಭವು ದೇವಿಗೆ ಅನಿರ್ವಾಚ್ಯವಾದ ಆನಂದವನ್ನು ಉಂಟುಮಾಡಿತು. ಆ ಗರ್ಭವನ್ನು ಕಂಸನು ವಿನಾಶಗೊಳಿಸುವನು ಎಂಬ ಭಯವುಂಟಾಗಿ ಅದು ಅವಳ ದುಃಖಕ್ಕೂ ಕಾರಣವಾಯಿತು. ತನ್ನನ್ನೇ ನಾಥನನ್ನಾಗಿ ಭಾವಿಸಿರುವ ಯದುವಂಶೀಯರಿಗೆ ಕಂಸನು ಉಪಟಳವನ್ನು ಕೊಡುತ್ತಿರುವನೆಂಬುದನ್ನು, ಅವರಿಗೆ ಭಯದಾಯಕನಾಗಿರುವನು ಎಂಬುದನ್ನು ತಿಳಿದು ವಿಶ್ವಾತ್ಮನಾದ ಭಗವಂತನು ಯೋಗಮಾಯೆಗೆ ಹೀಗೆ ಆದೇಶಿಸಿದನು. ದೇವಿ ಕಲ್ಯಾಣಿ, ನೀನು ಈಗಲೇ ವ್ರಜಭೂಮಿಗೆ ಹೋಗು. ಈ ವ್ರಜಭೂಮಿಯು ಗೋಪಾಲಕರಿಂದಲೂ ಗೋವುಗಳಿಂದಲೂ ಸುಶೋಭಿತವಾಗಿದೆ. ನಂದನ ಆ ಗೋಕುಲದಲ್ಲಿ ವಸುದೇವನ ಭಾರ್ಯೆಯಾದ ರೋಹಿಣಿ ಇದ್ದಾಳೆ. ಅವನ ಇತರ ಪತ್ನಿಯರು ಕಂಸನ ಭಯದಿಂದಾಗಿ ಗುಪ್ತ ಸ್ಥಳಗಳಲ್ಲಿ ಅಡಗಿಕೊಂಡಿದ್ದಾರೆ. ಈ ಸಮಯದಲ್ಲಿ ನನ್ನ ಅಂಶವಾಗಿರುವ ಆದಿಶೇಷನು ದೇವಕಿಯ ಗರ್ಭದಲ್ಲಿದ್ದಾನೆ. ಶೇಷಾತ್ಮಕವಾಗಿರುವ ಆ ಗರ್ಭವನ್ನು ದೇವಕಿಯ ಗರ್ಭದಿಂದ ಸೆಳೆದುಕೊಂಡು ನಂದಗೋಕುಲದಲ್ಲಿರುವ ರೋಹಿಣಿಯ ಗರ್ಭದಲ್ಲಿರಿಸು. ಕಲ್ಯಾಣಿ, ನಾನಾದರೂ ನನ್ನ ನಿಜಾಂಶ ಭಾಗದಿಂದ, ಅಂದರೆ ಪೂರ್ಣ ಸ್ವರೂಪದಿಂದ ದೇವಕಿ ದೇವಿಯ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ. ನೀನು ನಂದಗೋಪನ ಪತ್ನಿಯಾದ ಯಶೋದೆಯ ಗರ್ಭದಲ್ಲಿ ಹುಟ್ಟುವೆ. ಸಕಲ ಕಾಮನೆಗಳನ್ನು ಕೊಡುವವರಲ್ಲಿ ಶ್ರೇಷ್ಠಳಾದ ಮಾನವರ ಸಕಲಿಷ್ಟಾರ್ಥಗಳನ್ನು ಪೂರೈಸಿಕೊಡುವ ನಿನ್ನನ್ನು ಮನುಷ್ಯರು ಧೂಪ, ದೀಪ, ಬಲಿಯೆ ಮುಂತಾದ ಉಪಚಾರಗಳಿಂದ ಪೂಜಿಸುತ್ತಾರೆ. ಭೂಲೋಕದಲ್ಲಿ ಜನರು ನಿನಗೆ ಅಲ್ಲಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಾರೆ. ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ, ಅಂಬಿಕಾ ಇವೇ ಮುಂತಾದ ಶುಭನಾಮಗಳಿಂದ ನಿನ್ನನ್ನು ಕರೆಯುತ್ತಾರೆ. ಗರ್ಭ ಸಂಕರ್ಷಣಾತ್ತಂ ವೈ ಪ್ರಾಹು ಸಂಕರ್ಷಣಂ ಭುವಿ ರಾಮೇತಿ ಲೋಕರಮಣಾತ್ ಬಲಂ ಬಲವದುಚ್ಛ್ರಯಾತ್. ಅನಂತಶೇಷನನ್ನು ದೇವಕಿಯ ಗರ್ಭದಿಂದ ಸೆಳೆಯಲ್ಪಡುವನಾದುದರಿಂದ ಸಂಕರ್ಷಣನೆಂತಲೂ, ಲೋಕರಂಜಕನಾಗುವುದರಿಂದ ರಾಮನೆಂತಲೂ, ಬಲಿಷ್ಠರಲ್ಲಿ ಶ್ರೇಷ್ಠನಾಗುವುದರಿಂದ ಬಲಭದ್ರ ಅಥವಾ ಬಲರಾಮನೆಂತಲೂ ಜನರು ಕರೆಯುತ್ತಾರೆ. ಭಗವಂತನಿಂದ ಹೀಗೆ ಅಜ್ಞಪ್ತಳಾದ ಯೋಗಮಾಯೆಯು ಓಂಕಾರದ ಮೂಲಕವಾಗಿ ತನ್ನ ಒಪ್ಪಿಗೆಯನ್ನಿತ್ತು ಅವನ ಆಜ್ಞೆಯನ್ನು ಶಿರಸಾ ಧರಿಸಿ ಭಗವಂತನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಭೂಮಿಗಿಳಿದು ಬಂದು ಭಗವಂತನು ಹೇಳಿದ್ದಂತೆಯೇ ಎಲ್ಲವನ್ನೂ ಮಾಡಿದಳು. ಯೋಗಮಾಯೆಯು ಭಗವಂತನ ಆಜ್ಞೆಯಂತೆ ದೇವಕಿಯಲ್ಲಿದ್ದ ಗರ್ಭವನ್ನು ಸೆಳೆದು ರೋಹಿಣಿಯಲ್ಲಿ ಇಡಲಾಗಿ ದೇವಕಿಯು ಗರ್ಭದಿಂದ ಹೀನಳಾಗಿರುವುದು ಪೌರರ ಗಮನಕ್ಕೆ ಬಂದಿತು. ಪುರವಾಸಿಗಳೆಲ್ಲರೂ ಬಹಳ ದುಃಖದಿಂದ ತಮ್ಮಲ್ಲಿಯೇ ಮಾತನಾಡಿಕೊಂಡರು. ಅಯ್ಯೋ, ದೀನಳಾದ ದೇವಕಿಗೆ ಗರ್ಭಸ್ರಾವವಾಗಿ ಬಿಟ್ಟಿದೆಯಲ್ಲವೇ ಎಂದು ಹೇಳುತ್ತಾ ಗೋಳಾಡಿದರು. ಭಕ್ತರಿಗೆ ಅಭಯಂಕರನಾದ ವಿಶ್ವಾತ್ಮನಾದ ಪರಮಾತ್ಮನು ತನ್ನ ಅಂಶ ಸ್ವರೂಪದಿಂದ ಆನಕದೊಂದುಭಿಯ ಮನಸ್ಸನ್ನು ಪ್ರವೇಶಿಸಿದನು. ಮರುಕ್ಷಣದಲ್ಲಿಯೇ ವಸುದೇವನು ಪರಮಾತ್ಮನ ಸಂಬಂಧವಾದ ದಿವ್ಯ ತೇಜಸ್ಸನ್ನು ಧರಿಸಿ ಸೂರ್ಯನಂತೆ ದೇದೀಪ್ಯಮಾನನಾಗಿ ಕಂಗೊಳಿಸಿದನು. ಯಾವ ಪ್ರಾಣಿಗೂ ಮಹಾ ತೇಜಸ್ವಿಯಾಗಿದ್ದ ವಸುದೇವನ ಬಳಿಗೂ ಹೋಗಲಾಗುತ್ತಿರಲಿಲ್ಲ. ಅವನನ್ನು ಎದುರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕಂಸಾದಿಗಳಿಗೆ ದುರಾಸದನು, ದುರ್ದರ್ಶನೂ ಆಗಿದ್ದನು. ಬಳಿಕ ವಸುದೇವನಿಂದ ಇಡಲ್ಪಟ್ಟ ಮಂಗಳಕರನಾದ ಅಚ್ಯುತಾಂಶನಾದ ಭಕ್ತಾನುಗ್ರಹಕ್ಕಾಗಿ ಮೂರ್ತಿ ಭವಿಸಿದ
ಸಕಲರಿಗೂ ಆತ್ಮಸ್ವರೂಪನಾದ ಚಿನ್ಮಯ ಮೂರ್ತಿಯನ್ನು ಮಹಾಪತಿವ್ರತೆಯಾದ ದೇವಕಿಯು ಪೂರ್ವ ದಿಕ್ಕು ಆನಂದಕರವಾದ ಚಂದ್ರನನ್ನು ಪಡೆಯುವಂತೆ ತನ್ನ ಗರ್ಭದಲ್ಲಿ ಪಡೆದುಕೊಂಡಳು. ವಸುದೇವನು ಭಗವದ್ ಅನುಗ್ರಹದಿಂದ ತಾನು ಪಡೆದುಕೊಂಡ ದಿವ್ಯ ಜ್ಯೋತಿಯನ್ನು ದೇವಕಿ ದೇವಿಯ ಗರ್ಭದಲ್ಲಿ ಇರಿಸಿದನು. ಸಮಸ್ತವಾದ ಜಗತ್ತಿಗೂ ನಿವಾಸಭೂತನಾದ ಶ್ರೀಹರಿಗೆ ಸಾಧ್ವಿಯಾದ ದೇವಕಿಯು ನಿವಾಸಭೂತಳಾಗಿದ್ದರು. ದಿವ್ಯ ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನೇ ಹೃದಯದಲ್ಲಿ ಅಡಗಿಸಿಕೊಂಡಿದ್ದರೂ ಆಕೆಯು ಶೋಭಿಸಲಿಲ್ಲ. ಗಡಿಗೆಯಲ್ಲಿಟ್ಟ ದೀಪದ ಬೆಳಕು ಹೊರಸೂಸುವುದಿಲ್ಲ. ಜ್ಞಾನ ವಂಚಕನ ವಿದ್ಯೆಯು ಪ್ರಕಾಶಕ್ಕೆ ಬರುವುದಿಲ್ಲ. ಹಾಗೆಯೇ ದುರುಳನಾದ ಕಂಸನ ಕಾರಾಗೃಹದಲ್ಲಿದ್ದ ದೇವಕಿಯು ತನ್ನೊಳಗೆ ಪರಂಜ್ಯೋತಿಯನ್ನು ಹೊಂದಿದ್ದರೂ ಪೂರ್ಣವಾಗಿ ಪ್ರಕಾಶಿಸಲಿಲ್ಲ. ಆದರೆ ಕಾರಾಗೃಹವಾಸದಿಂದ ಪೂರ್ಣ ರೂಪದಿಂದ ಪ್ರಕಾಶಿಸದಿದ್ದರೂ ಭಗವಂತನ ಆವಿರ್ಭಾವವಿದ್ದ ಅವಳ ದಿವ್ಯ ಕಾಂತಿಯನ್ನು ಯಾರೂ ಮುಚ್ಚಿಡಲು ಸಾಧ್ಯವಾಗುತ್ತಿರಲಿಲ್ಲ. ಒಮ್ಮೆ ಕಂಸನು ಸೆರೆಮನೆಗೆ ಬಂದು ಅಜಿತನನ್ನೇ ಗರ್ಭದಲ್ಲಿ ಧರಿಸಿದ್ದ ಸೆರೆಮನೆಯನ್ನೇ ತನ್ನ ದಿವ್ಯ ಪ್ರಭೆಯಿಂದ ಪ್ರಕಾಶಗೊಳಿಸುತ್ತಿದ್ದ ಶುಚಿಸ್ಮಿತೆಯಾದ ತನ್ನ ತಂಗಿಯನ್ನು ನೋಡಿದನು. ಅವನು ಈ ಹಿಂದೆ ಅವಳಲ್ಲಿ ಅಂತಹ ದಿವ್ಯವಾದ ಕಾಂತಿಯನ್ನೇ ಕಂಡಿರಲಿಲ್ಲ. ಆತನಿಗೆ ತುಂಬಾ ಅಚ್ಚರಿಯಾಯಿತು. ಕಾರಣವೇನಿರಬಹುದೆಂದು ತರ್ಕಿಸಿದನು. ಕಾರಣವನ್ನು ತಿಳಿಯಲು ಹೆಚ್ಚು ಹೊತ್ತು ಬೇಕಾಗಲಿಲ್ಲ. ನನ್ನ ಪ್ರಾಣಹರನಾದ ಶ್ರೀಹರಿಯೇ ದೇವಕಿಯ ಗುಹಾರೂಪವಾದ ಗರ್ಭವನ್ನು ಪ್ರವೇಶಿಸಿರುವುದು ನಿಶ್ಚಯ. ಶತ್ರುವಿನ ನಿರಸನಕ್ಕಾಗಿ ನಾನು ಕೂಡಲೇ ಯಾವ ಕಾರ್ಯವನ್ನು ಕೈಗೊಳ್ಳಲಿ? ದೇವಕಿಯನ್ನು ಈಗಲೇ ಕೊಂದು ಬಿಡಲೇ? ಛೀ, ಅದು ಅಷ್ಟು ಸಮಂಜಸವಾಗಿ ಕಾಣುವುದಿಲ್ಲ. ವೀರ ಪುರುಷರು ಸ್ವಾರ್ಥಿಗಳಾಗಿದ್ದರೂ ತಮ್ಮ ಪರಾಕ್ರಮವನ್ನು ಕಳಂಕಿತವನ್ನಾಗಿ ಮಾಡುವುದಿಲ್ಲ. ಮೊದಲನೆಯದಾಗಿ ಇವಳೊಬ್ಬಳು ಹೆಣ್ಣು, ಎರಡನೆಯದಾಗಿ ಇವಳು ನನ್ನ ತಂಗಿ, ಮೂರನೆಯದಾಗಿ ಇವಳೀಗ ಗರ್ಭಿಣಿ. ಇಂತಹವಳನ್ನು ಕೊಲೆ ಮಾಡಿದರೆ ಯಶಸ್ಸು, ಐಶ್ವರ್ಯ, ಆಯಸ್ಸು ಎಲ್ಲವೂ ತತ್ಕಾಲದಲ್ಲಿಯೇ ನಾಶವಾಗಿ ಬಿಡುತ್ತವೆ. ಯಾವನು ಅತ್ಯಂತ ಕ್ರೂರಿಯಾಗಿರುವನೋ ಅಂತಹವನು ಬದುಕಿದ್ದರೂ ಸತ್ತವನಂತೆಯೇ ಸರಿ. ಅಂತಹವನ ಬಳಿಗೆ ಯಾರೂ ಹೋಗುವುದಿಲ್ಲ. ಮೃತ್ಯುವಿಗೆ ಭಯಪಡುವಂತೆಯೇ ಕ್ರೂರಿಯನ್ನು ಕಂಡರೆ ಜನರು ಭಯಪಡುತ್ತಾರೆ. ದೇಹಾಭಿಮಾನಿಯಾದ ಆ ಕ್ರೂರಿಯು ಸತ್ತನೆಂದರೆ ಜನಗಳೆಲ್ಲರೂ ಅವನ ದುರ್ಗುಣಗಳನ್ನು ಹೇಳಿಕೊಂಡು ಶಾಪವಿಡುತ್ತಾರೆ, ಬೈಯುತ್ತಾರೆ. ಈ ಕಾರಣಗಳಿಂದ ಸತ್ತ ನಂತರ ಆ ಕ್ರೂರಿಯು ಘೋರವಾದ ನರಕಕ್ಕೆ ಹೋಗುವುದಂತೂ ನಿಶ್ಚಯ. ಹೀಗೆ ಯೋಚಿಸಿದ ಕಂಸನು ದೇವಕಿಯನ್ನು ಕೊಂದೇ ಬಿಡಬೇಕು ಎನ್ನುವ ಭಾವನೆಯನ್ನು ದೂರೀಕರಿಸಿದನು. ಈ ಸಮಯದಲ್ಲಿ ಇವಳನ್ನು ಕೊಲ್ಲುವುದು ಸಾಧುವಲ್ಲ ಎಂದು ಕ್ರೂರಿಯಾದ ಕಂಸನಿಗೂ ಅನಿಸಿತು. ಇದಕ್ಕೆ ಭಗವಂತನ ಸಂಕಲ್ಪವೇ ಕಾರಣವಿರಬಹುದು. ಕಂಸನು ದೇವಕಿಯ ಗರ್ಭದಲ್ಲಿ ಶಿಶುವು ಹುಟ್ಟುವುದನ್ನೇ ನಿರೀಕ್ಷಿಸುತ್ತಿದ್ದನು. ಆಸೀನ ಸಂವಿಷಂಸ್ತಿಷ್ಠನ್ ಭುಂಜಾನಃ ಪರ್ಯಟನ್ ಮಹೀಂ ಚಿಂತಯಾನೋ ಹೃಷಿಕೇಶ ಅಪಶ್ಯತ್ ತನ್ಮಯಂ ಜಗತ್. ಕುಳಿತಾಗಲೂ ಅವನದೇ ಯೋಚನೆ, ಮಲಗಿದಾಗಲೂ ಅವನದೇ ಯೋಚನೆ, ನಿಂತಾಗಲೂ ಅವನದೇ ಯೋಚನೆ, ಊಟ ಮಾಡುವಾಗಲೂ ಅವನ ಧ್ಯಾನವೇ, ತಿರುಗಾಟದಲ್ಲೂ ಆ ಶತ್ರುವಿನ ಬಗ್ಗೆಯೇ ಚಿಂತನೆ. ಹೀಗಾಗಿ ಪ್ರಪಂಚವೇ ಹೃಷಿಕೇಶಮಯವಾಗಿರುವುದೋ ಎಂಬಂತೆ ಕಂಸನಿಗೆ ಭಾಸವಾಗುತ್ತಿತ್ತು. ಶ್ರೀಹರಿಯು ಬಂದಂತೆ, ಅವನನ್ನು ಹಿಡಿದಂತೆ, ಅವನೊಡನೆ ಕಾಳಗವಾಡಿದಂತೆ ಇಂತಹ ಯೋಚನೆಗಳು ತರಂಗವಾಗಿ ಕಂಸನ ಮನೋಭೂಮಿಕೆಯಲ್ಲಿ ಅನವರತವಾಗಿ ಸುಳಿದಾಡುತ್ತಿದ್ದವು. ಪರೀಕ್ಷಿತನೇ, ಆ ಸಮಯದಲ್ಲಿ ರುದ್ರದೇವರು ಮತ್ತು ಬ್ರಹ್ಮದೇವರು ತಮ್ಮ ಅನುಚರರೊಡನೆಯೂ ನಾರದರೆ ಮೊದಲಾದ ಋಷಿಮುನಿಗಳೊಡನೆಯೂ ಕಂಸನ ಸೆರೆಮನೆಗೆ ಆಗಮಿಸಿ ಸುಮಧುರವಾದ ಮಾತುಗಳಿಂದ ಸಮಸ್ತ ಚರಾಚರ ಪ್ರಾಣಿಗಳಿಗೂ ಬೀಜ ಸ್ವರೂಪನಾದ ಭಗವಂತನನ್ನು ಸ್ತೋತ್ರ ಮಾಡಿದರು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮೃತಂ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಪ್ರಭುವೇ, ಮಾಡಿರುವ ಪ್ರತಿಜ್ಞೆಯನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ ದೇವಕಿಯ ಗರ್ಭವನ್ನು ಪ್ರವೇಶಿಸಿರುವ ನೀನು ನಿಶ್ಚಯವಾಗಿಯೂ ಸತ್ಯವ್ರತನಾಗಿರುವೆ. ಸತ್ಯನಿಷ್ಠೆಯೇ ನಿನ್ನ ಪ್ರಾಪ್ತಿಗೆ ಪರಮಶ್ರೇಷ್ಠವಾದ ಸಾಧನವಾಗಿದೆ. ಭೂತ ಭವಿಷ್ಯದ್ ವರ್ತಮಾನಗಳೆಂಬ 3 ಕಾಲಗಳಲ್ಲಿಯೂ ನೀನಿರುವೆ. ಪ್ರತ್ಯಕ್ಷವಾಗಿ ಕಾಣುತ್ತಿರುವ ಪೃಥಿವಿ, ಆಪ್, ತೇಜಸ್ಸು, ವಾಯು, ಆಕಾಶಗಳೆಂಬ ಪಂಚಭೂತಗಳಿಗೂ ನೀನು ಮೂಲ ಕಾರಣನಾಗಿರುವೆ ಮತ್ತು ಈ ಪಂಚಮಹಾಭೂತಗಳ ಅಂತರ್ಯಾಮಿಯಾಗಿದ್ದು ವಿರಾಜಿಸುವೆ. ಜಗತ್ತಿನ ಆದಿ ಮಧ್ಯಾಂತರಗಳೆಂಬ 3 ಕಾಲಗಳಲ್ಲಿಯೂ ನೀನು ನೆಲೆಸಿರುವೆ. ಸತ್ಯ ವಚನಕ್ಕೂ ಸಮದೃಷ್ಟಿಗೂ ನೀನೇ ಪ್ರೇರಕನು. ಹೀಗೆ ಸಮಸ್ತ ವಿಷಯಗಳಲ್ಲಿಯೂ ಸತ್ಯ ಸ್ವರೂಪನೇ ಆಗಿರುವ ನಿನ್ನನ್ನು ಶರಣು ಹೊಂದುತ್ತೇವೆ. ಏಕಾಯನೋಸೌ ದ್ವಿಪಲಸ್ತ್ರಿಮೂಲ ಚತುರಸ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿವೃಕ್ಷ. ಪ್ರಭುವೆ,
ಸಂಸಾರವೆಂಬುದು ಸನಾತನ ವೃಕ್ಷವಾಗಿದೆ. ಈ ಸನಾತನ ವೃಕ್ಷಕ್ಕೆ ಮೂಲ ಪ್ರಕೃತಿ ಎಂಬುದೊಂದೇ ಆಶ್ರಯವು. ಸುಖ ದುಃಖಗಳೇ ಇದರ ಎರಡು ಫಲಗಳು. ಸತ್ವ ರಜಸ್ ತಮಸ್ಸುಗಳೆಂಬುವೆ ಸಂಸಾರ ಮಹಾವೃಕ್ಷದ ಬೇರುಗಳು. ಈ ಸಂಸಾರ ವೃಕ್ಷದಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ವಿಧವಾದ ರಸವು ಸೋರುತ್ತಿರುತ್ತದೆ. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಈ 5 ಇಂದ್ರಿಯಗಳೇ ಸಂಸಾರ ವೃಕ್ಷದ 5 ಬಿಳಿಲುಗಳು. ಹಸಿವು, ಬಾಯಾರಿಕೆ, ಶೋಕ, ಮೋಹ, ಮುಪ್ಪು ಮತ್ತು ಸಾವು ಈ 6 ತರಂಗಗಳೇ ಈ ವೃಕ್ಷದ ಸ್ವಭಾವ ಗುಣಗಳು. ತ್ವಕ್ಕು, ಚರ್ಮ, ಮಾಂಸ, ರಕ್ತ, ಕೊಬ್ಬು, ಮಜ್ಜೆ, ಮೂಳೆ ಈ 7 ಸಂಸಾರ ವೃಕ್ಷದ ಹೊದ್ದಿಕೆಗಳು. ಈ ಸಂಸಾರ ವೃಕ್ಷಕ್ಕೆ ಪಂಚಭೂತಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳೆಂಬ 8 ರೆಂಬೆಗಳಿವೆ. ಈ ಸಂಸಾರ ವೃಕ್ಷದಲ್ಲಿ 2 ಕಣ್ಣುಗಳು, 2 ಕಿವಿಗಳು, 2 ಮೂಗಿನ ಹೊಳ್ಳೆಗಳು, ಬಾಯಿ, ಗುದ, ಲಿಂಗಗಳೆಂಬ 9 ಪೊಟರೆಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯಗಳೆಂಬ 10 ಪ್ರಾಣಿಗಳೇ ಸಂಸಾರ ಮಹಾವೃಕ್ಷದ ಎಲೆಗಳು. ಜೀವೇಶ್ವರರು ಈ ಸಂಸಾರ ಮಹಾವೃಕ್ಷದ 2 ಹಕ್ಕಿಗಳಂತಿದ್ದಾರೆ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯ ಸಂವೃತಚೇತಸಸ್ತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ. ಈ ಸಂಸಾರ ವೃಕ್ಷಕ್ಕೆ ಉತ್ಪತ್ತಿ ಸ್ಥಾನವು, ಲಯಸ್ಥಾನವು ಮತ್ತು ನಿಲಯ ಸ್ಥಾನವು, ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರನು ನೀನೇ ಆಗಿರುವೆ. ನಿನ್ನ ಮಾಯೆಯಿಂದ ಆವರಿಸಲ್ಪಟ್ಟಿರುವ ಮೂಢರು ಸೃಷ್ಟಿ ಸ್ಥಿತಿ ಲಯಗಳಿಗೆ ಬೇರೆ ಬೇರೆ ಬಗೆ ಬಗೆಯ ಕಾರಣಗಳನ್ನು ಹೇಳುತ್ತಾರೆ. ಆದರೆ ವಿದ್ವಾಂಸರಾದವರು ನಿನ್ನನ್ನು ಬಿಟ್ಟು ಬೇರೆಯವರು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವರೆಂದು ಹೇಳುವುದಿಲ್ಲ. ಬಿಭರ್ಷಿ ರೂಪಾಣ್ಯವಬೋಧ ಆತ್ಮ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮ ಭದ್ರಾಣಿ ಮುಹುಃ ಖಲಾನಾಂ. ನೀನು ಜ್ಞಾನ ಸ್ವರೂಪನಾದ ಆತ್ಮನಾಗಿರುವೆ. ಚರಾಚರ ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡುವ ಸಲುವಾಗಿ ಅನೇಕವಾದ ರೂಪಗಳನ್ನು ಧರಿಸಿರುವೆ. ನಿನ್ನ ರೂಪಗಳು ವಿಶುದ್ಧವೂ ಅಪ್ರಾಕೃತವೂ ಸತ್ವಮಯವೂ ಆಗಿವೆ. ನಿನ್ನ ರೂಪಗಳು ಸತ್ಪುರುಷರಿಗೆ ಸುಖಕರಗಳಾಗಿವೆ, ದುಷ್ಟರಿಗೆ ಬಾರಿ ಬಾರಿಗೂ ಕೇಡನ್ನು ಉಂಟು ಮಾಡುತ್ತವೆ. ಅಂತಹ ದಿವ್ಯವಾದ ರೂಪಗಳನ್ನು ನೀನು ಧರಿಸಿರುವೆ. ತ್ವಯ್ಯಂಭುಜಾಕ್ಷ ಖಿಲ ಸತ್ವಧಾಮ್ನಿ ಸಮಾಧಿನಾವೇಶಿತ ಚೇತಸೈಕೆ ತ್ವತ್ಪಾದ ಪೌತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂ ಭವಾಬ್ದಿಂ. ಕಮಲಾಕ್ಷನೇ, ಅನೇಕ ಮಹಾತ್ಮರು ಸತ್ವನಿಧಿಯಾದ ನಿನ್ನಲ್ಲಿ ಅನನ್ಯ ಭಾವದಿಂದ ಮನಸ್ಸನ್ನು ನೆಲೆಗೊಳಿಸಿ ಪೂರ್ವಿಕರಾದ ಜ್ಞಾನಿಗಳು ಸಂಸಾರ ತಾರಕವೆಂದು ಕಂಡುಕೊಂಡಿರುವ ನಿನ್ನ ಪಾದಗಳೆಂಬ ನಾವೆಯನ್ನೇರಿ ಈ ಅಗಾಧವಾದ ಸಂಸಾರ ಸಾಗರವನ್ನು ನೀರು ತುಂಬಿಕೊಂಡಿರುವ ಕರುವಿನ ಗೊರಸಿನ ಗುರುತಿನಿಂದ ಉಂಟಾದ ಹಳ್ಳವನ್ನು ದಾಟುವಷ್ಟು ಸುಲಭವಾಗಿ ದಾಟಿಬಿಡುತ್ತಾರೆ. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವ ಭೀಮ ಮದಭ್ರ ಸೌಹೃದಾಹ ಭವತ್ಪದಾಂಭೋರುಹ ನಾವಮತ್ರತೆ ನಿಧಾಯ ಯಾತ ಸದನುಗ್ರಹೋ ಭವಾನ್. ಪರಮ ಪ್ರಕಾಶ ಸ್ವರೂಪನಾದ ಪರಮಾತ್ಮನೇ, ನಿನ್ನ ಭಕ್ತ ಜನರು ಸಮಸ್ತ ಜಗತ್ತಿಗೂ ನಿಷ್ಕಪಟ ಪ್ರೇಮಿಗಳಾಗಿರುತ್ತಾರೆ, ಒಳ್ಳೆಯ ಹಿತೈಷಿಗಳಾಗಿರುತ್ತಾರೆ. ಈ ಕಾರಣದಿಂದಲೇ ಅವರು ಕಷ್ಟದಿಂದ ದಾಟಲು ಸಾಧ್ಯವಾದ ಸಂಸಾರವನ್ನು ದಾಟುತ್ತಾರೆ ಮತ್ತು ಇತರರು ಸುಲಭವಾಗಿ ದಾಟಲೆಂಬ ಆಶಯದಿಂದ ನಿನ್ನ ಚರಣ ಕಮಲಗಳ ಭಕ್ತಿ ಎಂಬ ನೌಕೆಯನ್ನು ಇಲ್ಲಿಯೇ ಸ್ಥಾಪಿಸಿ ಹೋಗುತ್ತಾರೆ. ಆ ಸತ್ಪುರುಷರು ನಿನ್ನ ಕೃಪೆಗೆ ಪಾತ್ರರಾಗಿರುತ್ತಾರೆ. ಈ ಕಾರಣದಿಂದಲೇ ಇಂತಹ ಭಕ್ತರಿಗೆ ನೀನು ಅನುಗ್ರಹ ಸ್ವರೂಪನಾಗಿರುವೆ. ಯೋನ್ಯೇರವಿಂದಾಕ್ಷ ವಿಮುಕ್ತ ಮಾನಿನ ಸ್ವಯಸ್ತಭಾವಾದ ವಿಶುದ್ಧ ಬುದ್ಧಯ ಆರುಹ್ಯ ಕೃಚ್ಛ್ರೇಣ ಪದಂ ಪರಂ ಪದಂ ತತಃ ಪತಂತ್ಯದೋನಾಧೃತ ಯುಷ್ಮದಂಗ್ರಯ. ಅರವಿಂದಾಕ್ಷನೇ, ಕರ್ಮ ಮಾರ್ಗ ಜ್ಞಾನ ಮಾರ್ಗಗಳನ್ನು ಹಿಡಿದಿರುವ ಕೆಲವರು ತಾವು ಮುಕ್ತರೆಂದು ಭಾವಿಸಿಕೊಂಡು ಬಿಡುತ್ತಾರೆ. ಅಂತಹವರಿಗೆ ನಿನ್ನಲ್ಲಿ ಅನನ್ಯ ಭಕ್ತಿ ಇಲ್ಲದ ಕಾರಣ ಅವರ ಬುದ್ಧಿಯು ಶುದ್ಧವಾಗಿರುವುದಿಲ್ಲ. ಅತಿ ಕಷ್ಟದ ಸಾಧನೆಯಿಂದ ಅಂತಹವರು ಪರಮ ಪದವನ್ನು ಸೇರಿದರು. ನಿನ್ನ ಪಾದಾರವಿಂದಗಳಲ್ಲಿ ಅವರ ಬುದ್ಧಿಯು ಆಸಕ್ತವಾಗದೇ ಇರುವುದರಿಂದ ಸ್ವಲ್ಪ ಕಾಲದಲ್ಲಿಯೇ ಅವರು ಹುಟ್ಟು ಸಾವುಗಳ ರೂಪವಾದ ಸಂಸಾರದಲ್ಲಿ ಬೀಳುತ್ತಾರೆ. ತಥಾನತೆ ಮಾಧವ ತಾವಕ ಕ್ವಚಿತ್ ದೃಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸೌಹೃದಾಃ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯ ವಿನಾಯಕಾನೀಕಪ ಮೂರ್ಧಸು ಪ್ರಭೋ. ಮಾಧವನೇ, ಪ್ರಭುವೆ,
ಆದರೆ ನಿನ್ನಲ್ಲಿಯೇ ಸುದೃಢವಾಗಿ ಇಡಲ್ಪಟ್ಟ ಸೌಹೃದವುಳ್ಳವರು, ನಿನ್ನಲ್ಲಿ ನಿರತಿಶಯವಾದ ಭಕ್ತಿಯುಳ್ಳವರು ಎಂದಿಗೂ ನಿನ್ನ ಸಾನ್ನಿಧ್ಯದಿಂದ ಭ್ರಷ್ಟರಾಗಿ ಕೆಳಗೆ ಬೀಳುವುದಿಲ್ಲ. ಹುಟ್ಟು ಸಾವುಗಳ ಸಂಸಾರ ಮಾರ್ಗವನ್ನು ಹಿಡಿಯುವುದಿಲ್ಲ. ನಿನ್ನಿಂದ ರಕ್ಷಿಸಲ್ಪಟ್ಟವರಾಗಿ ನಿನ್ನ ಅನುಗ್ರಹದಿಂದ ವಿಘ್ನ ದೇವತೆಗಳ ತಲೆಯನ್ನು ಮೆಟ್ಟಿ ನಿರ್ಭಯವಾಗಿ ಸಂಚರಿಸುತ್ತಾರೆ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ ವೇದ ಕ್ರಿಯಾಯೋಗ ತಪಸ್ಸಮಾಧಿಭಿ ಸ್ತವಾರ್ಹಣಂ ಯೇನ ಜನಸ್ಸಮೀಹತೆ. ನೀನು ಪ್ರಪಂಚದ ಚಾಲನೆಗಾಗಿ ಸಮಸ್ತ ಪ್ರಾಣಿಗಳಿಗೂ ಪರಮ ಕಲ್ಯಾಣಪ್ರದವಾದ ವಿಶುದ್ಧವೂ ಸತ್ವಮಯವೂ ಸಚ್ಚಿದಾನಂದಮಯವೂ ಆಗಿರುವ ದಿವ್ಯ ಮಂಗಳ ವಿಗ್ರಹನಾಗಿ ಪ್ರಕಟಗೊಳ್ಳುವೆ. ಬ್ರಹ್ಮಚಾರಿಗಳು ವೇದಾಧ್ಯಯನದಿಂದಲೂ, ಗೃಹಸ್ಥರು ಯಜ್ಞ ಯಾಗಾದಿಗಳಿಂದಲೂ, ವಾನಪ್ರಸ್ಥರು ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳಿಂದಲೂ, ಸನ್ಯಾಸಿಗಳು ಧ್ಯಾನಯೋಗದಿಂದಲೂ ನಿನ್ನನ್ನು ಆರಾಧಿಸಲು ಬಯಸುತ್ತಾರೆ. ಸತ್ವಂ ನ ಚೇದ್ಭಾತರಿದಂ ನಿಜಂ ಭವೇದ್ವಿಜ್ಞಾನಮಜ್ಞಾನಭಿದಾಪಮಾರ್ಜನಂ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಯೇನ ವಾ ಗುಣಃ. ಜಗತ್ಕರ್ತನೆ ಭಗವಂತ, ನೀನು ಶುದ್ಧ ಸತ್ವಮಯವಾದ ದಿವ್ಯ ದೇಹದಿಂದ ಅವತರಿಸದಿದ್ದರೆ ಲೋಕದಲ್ಲಿ ಪ್ರಾಣಿಗಳಿಗೆ ಅಜ್ಞಾನವನ್ನು ತೊಲಗಿಸುವ ವಿಶೇಷ ಜ್ಞಾನವು, ಅಂದರೆ ಅಪರೋಕ್ಷ ಜ್ಞಾನವು ಉಂಟಾಗುತ್ತಲೇ ಇರಲಿಲ್ಲ. ಜಡಗಳಾದ ಬುದ್ಧಿ ಮೊದಲಾದವುಗಳಿಗೆ ಯಾವುದರಿಂದ ಪ್ರಕಾಶ ಉಂಟಾಗುವುದೋ ಅದೇ ಬ್ರಹ್ಮವು ಎಂಬ ಜ್ಞಾನವು ಹುಟ್ಟುತ್ತದೆ. ಭಕ್ತಿಯು ಏಕೆ ಬೇಕು ಎಂದು ಕೆಲವರು ತರ್ಕಿಸುತ್ತಾರೆ. ಆದರೆ ಬುದ್ಧಿ, ಇಂದ್ರಿಯ ಮೊದಲಾದವುಗಳಿಗೆ ಸಾಕ್ಷಿಯೆಂದು ಪರಿಪೂರ್ಣನೆಂದು ನಿನ್ನನ್ನು ಊಹಿಸುವರೇ ಹೊರತು ಸಾಕ್ಷಾತ್ಕರಿಸಿಕೊಳ್ಳಲಾರರು. ಅವ್ಯಕ್ತ ರೂಪವು ಧ್ಯಾನಕ್ಕೆ ಸಿಕ್ಕುವುದಿಲ್ಲ. ಶುದ್ಧ ಸತ್ವಮೂರ್ತಿಯಾದ ನಿನ್ನನ್ನು ಅನನ್ಯ ಭಕ್ತಿಯಿಂದ ಸೇವಿಸುವವರು, ಅಂದರೆ ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ಭಕ್ತಿಯಿಂದ ಹೃತ್ಕಮಲದಲ್ಲಿ ಧ್ಯಾನ ಮಾಡುವವರು ಮಾತ್ರ ನಿನ್ನ ಅನುಗ್ರಹದಿಂದ ಬ್ರಹ್ಮಭೂತವಾದ ಅಂತಃಕರಣ ವೃತ್ತಿಯುಳ್ಳವರಾಗಿ ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳುವರು. ಆದುದರಿಂದ ಆತ್ಮಸಾಕ್ಷಾತ್ಕಾರವೆಂಬುದು ನಿನ್ನ ಭಕ್ತರಿಗೆ ಮಾತ್ರವೇ ಲಭಿಸುತ್ತದೆ. ನನಾಮರೂಪೇ ಗುಣಜನ್ಮ ಕರ್ಮಭಿರ್ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾಮನುಮೇಯ ವರ್ತಮನೋ ದೇವಕ್ರಿಯಾಯಾಂ ಪ್ರತಿಯಂತ್ಯಥಾಪಿ. ಭಗವಂತನೇ, ಪ್ರಭುವೆ, ಮನಸ್ಸಿನಿಂದಲೂ ವೇದವಾಣಿಯಿಂದಲೂ ನಿನ್ನ ಇರುವಿಕೆಯನ್ನು ಅನುಮಾನಿಸಬಹುದು. ಆದರೆ ಅವುಗಳ ಮೂಲಕ ನಿನ್ನ ದಿವ್ಯ ಸ್ವರೂಪವನ್ನು ನೋಡಲಾಗುವುದಿಲ್ಲ. ನೀನು ಮನಸ್ಸಿಗೂ ವೇದವಾಕ್ಯಗಳಿಗೂ ಸಾಕ್ಷೀಭೂತನಾಗಿರುವೆ. ನಿನ್ನ ಗುಣ ಕರ್ಮ ಜನ್ಮವೇ ಮೊದಲಾದವುಗಳ ತಿಳುವಳಿಕೆಯಿಂದಲೂ ನಿನ್ನ ನಾಮಸ್ವರೂಪಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೂ ನಿನ್ನ ಭಕ್ತರು ಉಪಾಸನೆಯೇ ಮೊದಲಾದ ಕ್ರಿಯಾಯೋಗಗಳ ಮೂಲಕವಾಗಿ ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಶೃಣ್ವನ್ ಗಣನ್ ಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ರಾವಿಷ್ಟಚೇತ ನಭವಾಯ ಕಲ್ಪತೆ. ಯಾವ ಪುರುಷನು ನಿನ್ನ ಮಂಗಳಮಯ ಶುಭನಾಮಗಳನ್ನು ಮತ್ತು ರೂಪಗಳನ್ನು ಯಾವಾಗಲೂ ಕೇಳುತ್ತಿರುವನೋ, ಕೀರ್ತನೆ ಮಾಡುವನೋ, ನಿನ್ನ ದಿವ್ಯ ರೂಪವನ್ನು ಸ್ಮರಿಸಿ ಹೃನ್ಮಂದಿರದಲ್ಲಿರಿಸಿ ಧ್ಯಾನ ಮಾಡುವನೋ, ನಿನ್ನ ಚರಣ ಕಮಲಗಳ ಸೇವೆಯಲ್ಲಿಯೇ ಸದಾ ಕಾಲದಲ್ಲಿಯೂ ಮನಸ್ಸನ್ನು ತೊಡಗಿಸಿರುವನೋ, ಅಂತಹವನು ಹುಟ್ಟು ಸಾವುಗಳಿಂದ ಕೂಡಿದ ಸಂಸಾರ ಚಕ್ರದಲ್ಲಿ ಪುನಃ ಸಿಕ್ಕಿಹಾಕಿಕೊಳ್ಳಬೇಕಾಗುವುದಿಲ್ಲ. ದಿಷ್ಟ್ಯಾ ಹರೇಸ್ಯಾ ಭವತಃ ಪದೋ ಭುವೋ ಭಾರೋಪನೀತಸ್ತವ ಜನ್ಮ ನೇಷಿತುಃ ದಿಷ್ಟ್ಯಾಂಗತಾಂ ತ್ವತ್ಪದಕೈಷು ಸುಶೋಭನೈರ್ದ್ರಕ್ಷ್ಯಾಮಗಾಂ ಧ್ಯಾಂಚ ತವಾನುಕಂಪಿತಾಂ. ದುಃಖಗಳೆಲ್ಲವನ್ನು ಸಂಪೂರ್ಣವಾಗಿ ಹೋಗಲಾಡಿಸುವ ದಯಾಮಯನಾದ ಭಗವಂತನೇ, ನೀನು ಸರ್ವೇಶ್ವರನು. ಈ ಭೂಮಂಡಲವು ನಿನ್ನ ಚರಣ ಕಮಲವೇ ಆಗಿದೆ. ನೀನು ಅವತರಿಸಿದ ಮಾತ್ರದಿಂದಲೇ ಇವಳ ಭಾರವು ಕಡಿಮೆಯಾಗಿದೆ. ನಿನ್ನ ಸುಂದರವಾದ ವಜ್ರಾಂಕುಶಾದಿ ಚಿಹ್ನೆಗಳಿಂದ ಕೂಡಿರುವ ಚರಣ ಕಮಲಗಳಿಂದ ವಿಭೂಷಿತವಾಗಿರುವ ಈ ಭೂಮಿಯನ್ನು ನೋಡುವ ನಾವೇ ಭಾಗ್ಯಶಾಲಿಗಳು. ಸ್ವರ್ಗಲೋಕವು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳು ನಿನ್ನ ಕೃಪಾವಿಶೇಷದಿಂದ ಕೃತಾರ್ಥರಾಗಿರುವುದನ್ನು ಭಾಗ್ಯವಶದಿಂದ ನಾವು ಕಾಣುತ್ತಿದ್ದೇವೆ. ನತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯ ವಿದ್ಯೆಯ ಕೃತಾಯತಸ್ತಯ್ಯ ಭಯ ಶ್ರೇಯಾತ್ಮನಿ. ಈಶನೇ, ನೀನು ಹುಟ್ಟು ಸಾವುಗಳಿಲ್ಲದವನು, ಆದರೆ ಈಗ ಮನುಷ್ಯನಾಗಿ ಹುಟ್ಟುತ್ತಿರುವೆ.
ಇದರ ಕಾರಣವನ್ನು ನಾವು ಊಹಿಸುವುದಾದರೆ ನೀನು ಭೂಮಿಯಲ್ಲಿ ಹುಟ್ಟುವುದು ಮತ್ತು ಬೆಳೆಯುವುದು ನಿನ್ನ ಲೀಲಾ ವಿನೋದವೆಂದೇ ಹೇಳಬೇಕಾಗಿದೆ. ಸೃಷ್ಟಿ ಸ್ಥಿತಿ ಲಯಗಳು ನಿನ್ನ ಮಾಯೆಯಿಂದಲೇ ನಡೆಯುತ್ತವೆ. ಭಯರಹಿತವಾದ ಆಶ್ರಯವನ್ನು ದಯಪಾಲಿಸುವವನೇ, ಸಂಸಾರಿಯಾದರೂ ಸಾಮಾನ್ಯ ಜೀವನಂತೆ ನೀನು ಬದ್ಧನಲ್ಲ. ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ ತ್ವಂ ಪಾಸಿ ನಸ್ತ್ರಿಭುವನಂ ಚ ಯಥಾಧುನೇಶ ಭಾರಂ ಭುವೋ ಹರ ಯದುತ್ತಮ ವಂದನಂತೆ. ಯದುಕುಲ ತಿಲಕನಾಗಲಿರುವ ಶ್ರೀಹರಿಯೇ, ಈ ಹಿಂದೆ ನೀನು ಮತ್ಸ್ಯ, ಹಯಗ್ರೀವ, ಕೂರ್ಮ, ನೃಸಿಂಹ, ವರಾಹ, ಹಂಸ, ರಾಜ ಅಂದರೆ ಶ್ರೀರಾಮ, ಬ್ರಾಹ್ಮಣ ಅಂದರೆ ಪರಶುರಾಮ, ದೇವತೆ ಅಂದರೆ ವಾಮನ ಇವರಾಗಿ ಅವತರಿಸಿ ನಮ್ಮನ್ನು ಮತ್ತು 3 ಲೋಕಗಳನ್ನು ಹೇಗೆ ರಕ್ಷಿಸಿದೆಯೋ ಹಾಗೆಯೇ ಈಗಲೂ ಯದುಕುಲ ತಿಲಕನಾಗಿ ಅವತರಿಸಿ ಭೂಭಾರವನ್ನು ಇಳಿಸು. ನಿನಗೆ ನಮ್ಮ ನಮಸ್ಕಾರಗಳಿರಲಿ. ಅನಂತರ ದೇವಕಿ ದೇವಿಯನ್ನು ಸಂಬೋಧಿಸಿ ಬ್ರಹ್ಮಾದಿಗಳು ಹೇಳುತ್ತಾರೆ, ದಿಷ್ಟ್ಯಾಂಭತೆ ಕುಕ್ಷಿ ಗತಃ ಪುರಃ ಪುಮಾನಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾಭೂದ್ಭಯಂ ಭೋಜಪತೇರ್ಮುಮೂರ್ಷೋ ಗೋಪ್ತ ಯದೂನಾಂ ಭವಿತಾ ತವಾತ್ಮಜಃ. ತಾಯೇ, ಸೌಭಾಗ್ಯವಶದಿಂದ ನಮ್ಮೆಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡುವುದಕ್ಕಾಗಿ ಭಗವಾನ್ ಪುರುಷೋತ್ತಮನು ಜ್ಞಾನ ಬಲವೇ ಮೊದಲಾದ ಅಂಶಗಳೊಡನೆ ಅಂದರೆ ಪೂರ್ಣ ಸ್ವರೂಪನಾಗಿ ನಿನ್ನ ಗರ್ಭದಲ್ಲಿದ್ದಾನೆ. ಸಾಯಲೇ ಸಿದ್ಧನಾಗಿ ನಿಂತಿರುವ ಭೋಜಪತಿಯಾದ ಕಂಸನಿಂದ ನಿನಗೆ ಯಾವ ವಿಧವಾದ ಭಯವೂ ಇಲ್ಲ. ನಿನ್ನ ಪುತ್ರನು ಯದುವಂಶದ ರಕ್ಷಣೆ ಮಾಡುತ್ತಾನೆ. ಯಾವನ ರೂಪವನ್ನು ಇಂತಹುದೇ ಎಂದು ನಿಶ್ಚಯ ಮಾಡಲು ಸಾಧ್ಯವಿಲ್ಲವೋ ಅಂತಹ ಪರಮ ಪುರುಷನನ್ನು ಹೀಗೆ ಸ್ತೋತ್ರ ಮಾಡಿದ ನಂತರ ಬ್ರಹ್ಮೇಶ ಪ್ರಮುಖರಾದ ದೇವತೆಗಳು ಸ್ವರ್ಗಕ್ಕೆ ತೆರಳಿದರು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 2ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.